ಲಗೇಜ್ ಮಾತ್ರ ಸಾಕಾ ಅಥವಾ ನಿಮ್ಮಿಬ್ರನ್ನ ಕೂಡ ಇದೇ ತರ ಎತ್ಕೊಂಡು ಹೋಗ್ಬೇಕಾ? ಪರವಾಗಿಲ್ಲ ಅಣ್ಣ, ನಾವು ನಡ್ಕೊಂಡೇ ಬರ್ತೀವಿ. ಪರವಾಗಿಲ್ಲ ಹೇಳು ಬ್ರದರು, ನಿಮ್ಮಿಬ್ರನ್ನು ನನ್ನ ತಲೆ ಮೇಲೆ ಎತ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅವನಿ ನಡಿ, ಹುಷಾರಾಗಿ ತಗೊಬನ್ನಿ. ನಾವು ತಗೊಂಡ್ಬರ್ತೀವಿ, ನೀವು ಹೋಗಿ ಹೋಗಿ. ಅಲ್ಲಿ ನೋಡ್ರಿ ಬರ್ತಾ ಇದಾರೆ. ನಾವು ಕೂಡ ಶ್ರುತಿಲಿ ಶ್ರುತಿ ಸೇರ್ಸೋಣ ನಡಿ. ನಿಂತ್ಕೊಳ್ಳಿ, ಈಗ್ಲೇ ಬರ್ತೀನಿ. ನೀವು ಹೇಳ್ದಾಗೆ ಹೋಗಿ ತುಂಬಾ ಮರ್ಯಾದೆ ಗೌರವದಿಂದ ಕರ್ಕೊಂಬಂದಿದ್ದೀವಿ ಅಪ್ಪ. ನಾವು ಕೂಡ ಮನ್ಸಲ್ಲಿ ಏನೂ ಇಟ್ಕೊಳ್ದೇನೆ ನಿಹಾರಿಕಾ ಕೃಷ್ಣ ಬಾವಂಗೆ ಮರ್ಯಾದೆ ಮಾಡಿದ್ವಿ ಮಾವ. ಹೌದಪ್ಪ, ಆ ನರಸಿಂಹ ಅವರಂತೂ ನಮಗೆ ತುಂಬಾ ಚೆನ್ನಾಗಿ ಮರ್ಯಾದೆ ಕೊಟ್ಟು ಕಳಿಸಿದ್ರು. ಅವರಿಗೆ ಇನ್ಮುಂದೆ ತುಂಬಾ ಚೆನ್ನಾಗಿ ಸನ್ಮಾನ ಮಾಡ್ತೀನಿ. ಒಳಗಡೆ ಬನ್ನಿ. ಬಾಮ್ಮ. ಕೇಸಲ್ಲಿ ಸಿಕ್ಕಾಕೊಂಡು ಏನಾಗ್ಬಿಡ್ತೀಯೋ ಅಂತ ತುಂಬಾ ಭಯ ಆಗಿತ್ತು. ದೇವರ ದಯೆಯಿಂದ ಹೊರಗಡೆ ಬಂದೆ. ನರಸಿಂಹ ಅವ್ರ ದಯೆಯಿಂದ ಅಮ್ಮ. ನಿಜವಾಗ್ಲೂ ನರಸಿಂಹ ನಮಗ್ ತುಂಬಾ ಒಳ್ಳೇದ್ ಮಾಡಿದಾನೆ. ನಡೆದಿದ್ದಕ್ಕೆ ಇಬ್ರು ದೊಡ್ಡ ಮನ್ಸ್ ಮಾಡಿ ನಮ್ಮನ್ನು ಕ್ಷಮಿಸ್ಬಿಡಿ ಅಮ್ಮ. ಇನ್ನೊಂದ್ಸಲ ಈ ತರ ಘಟನೆ ನಡೆಯೋಕ್ ಬಿಡಲ್ಲ. ನೀವು ಮತ್ತೆ ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಹೌದು ಬಾಮ್ಮ, ನಮಗೂ ತುಂಬಾ ಆನಂದ ಆಗ್ತಿದೆ. ಏನಂತೀಯ ವಸಂತ? ಹೌದು. ಇನ್ ಮುಂದೆ ಮನೇಲಿ ಯಾವುದೇ ಜಗಳ ನಡೀದ ಹಾಗೆ ಎಲ್ರೂ ಸಂತೋಷವಾಗಿರೋಣ. ಅವ್ರವ್ರ ಮಿತಿನಲ್ಲಿ ಅವ್ರವ್ರು ಇದ್ರೆ ಜಗಳ ಬಾ ಅಂದ್ರೂ ಬರಲ್ಲ ಅತ್ತೆ. ಹೌದೌದು, ಯಾರು ಬಾರ್ಡರ್ನ ಕ್ರಾಸ್ ಮಾಡಬಾರ್ದು. ಆಗ್ಲಿ ಬಾವ, ಅವ್ರವ್ರ ಮಿತಿನಲ್ಲಿ ಅವ್ರಿರೋಣ. ಕುಟುಂಬ ಸಂತೋಷವಾಗಿರೋದೇ ನನ್ ಸ್ವಾರ್ಥ. ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಿಮ್ಗಿಷ್ಟ ಆಗಿರೋ ಅಡುಗೆಗಳನ್ನು ಮಾಡಿಸಿದ್ದೀನಿ. ಸರಿ ಅತ್ತೆ. ಬ್ರದರು, ಇವಾಗ್ಲಾದ್ರೂ ಈ ಲಗೇಜ್ನ ನೀವೇ ಎತ್ಕೊಂಡು ಹೋಗ್ತೀರಾ ಅಥವಾ ಇದನ್ನ ನಿಮ್ ರೂಮ್ವರೆಗೂ ನಾವೇ ಇಟ್ಟು ಬರ್ಬೇಕು ಅಂತೀರಾ? ಬೇಡ ಅಂತಂದ್ರು ನೀವೇ ನಮ್ಮ ಲಗೇಜ್ನ ತಗೊಂಡ್ ಬಂದ್ರಿ. ನಿಮಗೆ ಯಾಕೆ ಶ್ರಮ ಅಣ್ಣ, ನಾವೇ ತಗೊಂಡು ಹೋಗ್ತೀವಿ ಬಿಡು. ಏನೋ ನಿನ್ ಪರ್ಫಾರ್ಮೆನ್ಸು. ತಗೋ ಅವನಿ. ಪಾರ್ವತಿ, ನರಸಿಂಹ ಏನೋ ಪದ್ಧತಿಯಿಂದ ಮರ್ಯಾದೆ ಮಾಡ್ದೆ ಅಂತ ಹೇಳ್ದೆ. ಏನ್ ಕೃಷ್ಣ ಅದು? ನನಗೆ ಕೆಲಸ ಇದೆ ಬಾಬಾ, ಹಿಂಗೋಗಿ ಹಿಂಗೆ ಬರ್ತೀನಿ. ನಿನ್ ಮಖ ನೋಡ್ತಿದ್ರೆ ಅಲ್ಲಿ ನಡೀಬಾರದ ಅವಮಾನ ಏನೋ ನಡೆದಿರೋ ಹಾಗೆ ನನಗನ್ನಿಸ್ತಿದೆ ನಿಹಾರಿಕಾ. ನಂಗೊಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ನೀವು ಸ್ವಲ್ಪ ಹೊತ್ತು ನನ್ನ ಬಿಟ್ಬಿಡಿ ವಸಂತ ಅವರೇ. ನಮ್ಮ ಮಧ್ಯೆ ಮುಚ್ಚಿಡೋದು ಯಾಕೆ ಹೇಳು ನಿಹಾರಿಕಾ. ನಾನಿರೋ ಕೋಪದಲ್ಲಿ ಚಿಕ್ಕವರು ದೊಡ್ಡವರು ಅಂತ ನೋಡದೆ ಎಂಥ ಮಾತಾದ್ರೂ ಹೇಳ್ಬಿಡ್ತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಏನೋ ದೊಡ್ಡದೇ ನಡೆದಿರೋ ಹಾಗಿದೆ. ನೀನ್ ಬಾ. ಸ್ವಲ್ಪ ಹೊತ್ತಿಗೆ ಮುಂಚೆ ಬೆಕ್ಕು ಬಾಯಿ ಹಾಕಿದ ಕಾಫಿ ಇದೆ ಅಲ್ವಾ? ಹೌದು ರೀ.
ದೊಡ್ಡತನದ ಬಗ್ಗೆ ಮಾತಾಡಿದ್ರೆ ನೀನು ನನ್ನ ಕಾಲಿನ ಧೂಳಿಗೆ ಕೂಡ ಸರಿ ಹೋಗಲ್ಲ. ಹೋಗೋ ದಿನನೇ ಹೇಳಿದ್ದೆ, ಸದ್ಯದಲ್ಲೇ ನನ್ನ ಅತ್ತೆ ಮನೆಗೆ ಗೌರವ ಮರ್ಯಾದೆಯಿಂದ ಬರ್ತೀನಿ ಅಂತ. ನನ್ನ ಲೆವೆಲ್ಗೆ ಏನೂ ಕಡಿಮೆ ಆಗ್ದೇನೆ ಬಂದೆ ಅಲ್ವಾ ಡಾರ್ಲಿಂಗ್? ಅಯ್ಯೋ ಪಾಪ, ಬೇಬಿಗೆ ತುಂಬಾ ಉರಿತಾ ಇದೆ ಅನ್ನಿಸ್ತಾ ಇದೆ. ಕೆರೆಗೆ ಕರ್ಕೊಂಡು ಹೋಗಿ ತಳ್ಬಿಡ್ಲಾ? ಉರಿ ಕಡಿಮೆ ಆಗತ್ತೆ. ಅಷ್ಟು ದೊಡ್ಡದಾಗಿ ಕಣ್ ಬಿಟ್ಕೊಂಡು ಏನ್ ಹಾಗೆ ನೋಡ್ತಿದ್ಯಾ? ಕಣ್ ಕಿತ್ತಾಕ್ಬಿಡ್ತೀನಿ, ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಇನ್ ಮುಂದೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಸ್ವಲ್ಪ ಹುಷಾರಾಗಿರು. ಏನು ಓವರ್ ಆಗಿ ಮಾತಾಡ್ತಾ ಇದ್ಯಾ? ಫಸ್ಟ್ ಹಾಫ್ ಆಗೋಯ್ತು, ಸೆಕೆಂಡ್ ಹಾಫ್ ಶುರುವಾಗಿದೆ. ಇನ್ಮೇಲೆ ಆಟ ಶುರುವಾಗುತ್ತೆ. ನಾನು ಏನಾದರೂ ಅನ್ಕೊಂಡ್ರೆ ನಾವು ಫಿಕ್ಸ್ ಮಾಡ್ಕೊಂಡಿರೋ ಡೇಟ್ ಒಳಗೆ ಅದನ್ನ ಸಾಧಿಸ್ತಿದ್ವಿ. ಬಟ್ ಫಸ್ಟ್ ಟೈಮ್ ಫೇಲ್ ಆಗಿದ್ದೀವಿ. ಆ ಅನ್ನಪೂರ್ಣ ದೇವಿನ ಇಲ್ಲಿವರೆಗೂ ತಗೊಳ್ಳೋದಿಕ್ಕೆ ಆಗ್ಲಿಲ್ಲ. ವೆರಿ ಶೇಮ್. ಸರ್, ನನಗೆ ಆ ಪಂಚಲೋಹ ವಿಗ್ರಹ ಮತ್ತೆ ಮೂಗುತಿ ಮಾತ್ರನೇ ಬೇಕು. ಡಿವೋಷನಲ್ ಪವರ್ನ ಕಂಟ್ರೋಲ್ ಮಾಡೋ ಅಂತ ಪರ್ಸನ್ ಯಾರಾದರೂ ಇದ್ರೆ ಹುಡ್ಕೊಂಬ ಅಂತ ಹೇಳಿದ್ರಲ್ವಾ? ಯಾರಾದರೂ ಸಿಕ್ಕಿದ್ರಾ? ನಮಗೆ ಗೊತ್ತಿರೋರ್ನೆಲ್ಲ ತುಂಬ ಸೀಕ್ರೆಟ್ ಆಗಿ ಎನ್ಕ್ವೈರಿ ಮಾಡಿದ್ದೀನಿ ಸರ್. ಒಬ್ಬ ಪರ್ಸನ್ ಬಗ್ಗೆ ಗೊತ್ತಾಗಿದೆ. ಇಸ್ ಇಟ್? ಯಾರವನು? ಎಲ್ಲಿರ್ತಾನೆ? ಅವನು ಏನು ಮಾಡ್ತಾನೆ? ಅವರ ಹೆಸರು ಕಾಲರುದ್ರ. ಓಂ ಹ್ರೀಂ ಕ್ರೀಂ ಓಂ ಕ್ರೀಂ ಕಾಳಿಕಾಯೈ ನಮೋ ನಮಃ. ದೈವಕ್ಕೆ ಎಷ್ಟು ಶಕ್ತಿ ಇರುತ್ತೋ ದೆವ್ವಕ್ಕೆ ಭೂತಕ್ಕೆ ಕೂಡ ಅಷ್ಟೇ ಶಕ್ತಿ ಇರುತ್ತೆ ಅಂತ ನಂಬೋನು. ಜೈ ಕಾಪಾಲಿಕಾ. ಪಂಚಭೂತಗಳನ್ನು ಕೂಡ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವಂಥ ಮಹಾಶಕ್ತಿವಂತ. ಭೂತ ಪ್ರೇತ ಪಿಶಾಚಿಗಳನ್ನು ತನ್ನ ಕಣ್ಣ ಸನ್ನೆಯಿಂದನೇ ಆಜ್ಞೆ ಮಾಡುವಂಥ ಸಮರ್ಥ. ಓಹೋ, ಇಸ್ ಇಟ್? ತನ್ನ ಮಂತ್ರ ತಂತ್ರಗಳಿಂದ ದೈವಶಕ್ತಿನೂ ಕೂಡ ಅಲ್ಲಾಡಿಸುವಂಥ ಭಯಂಕರ ಸರ್. ಯಾವ ಪಂಚಲೋಹ ವಿಗ್ರಹನಾದರೂ, ಎಷ್ಟೇ ಮಹಿಮೆ ಇರೋ ವಿಗ್ರಹನಾದರೂ ಸಾಧಿಸ್ತಾನೆ ಸರ್. ಊರಿನ ಹೊರಗಡೆ ಇರೋ ಕಾಡಿನಲ್ಲಿ ಸಂಚರಿಸೋನು. ಇವಾಗ ಸಿಟಿ ಔಟ್ಸ್ಕರ್ಟಲ್ಲಿ ಇದ್ದಾನೆ. ಮಾತಾ, ಭಾನುವಾರ ಮುಗಿದಿದೆ, ಅಮಾವಾಸ್ಯೆ ಅನುಸಂಧಾನ ನಡೆದಿದೆ, ರುಧಿರ ನೈವೇದ್ಯ ಸಮರ್ಪಣೆ ನಡೆದಿದೆ. ನನ್ನ ಕಾರ್ಯ ಸಿದ್ಧಿಸೋ ಹಾಗೆ ಮಾಡು. ಓಂ ಕಾಳಿಕಾಯೈ ನಮಃ. ನೀನು ಹೇಳಿದ್ದನ್ನ ಕೇಳ್ತಿದ್ರೆ ಆ ಕಾಲರುದ್ರ ನಮಗೆ ತುಂಬ ಹೆಲ್ಪ್ ಆಗ್ತಾನೆ ಅಂತ ಅನ್ನಿಸ್ತಾ ಇದೆ. ಅವನನ್ನ ಭೇಟಿ ಮಾಡೋಣ. ಆದಷ್ಟು ಬೇಗ ಅದಕ್ಕೆ ಏರ್ಪಾಡು ಮಾಡು. ಓಕೆ ಸರ್. ಅಷ್ಟು ದೊಡ್ಡದಾಗಿ ಕಣ್ ಬಿಟ್ಕೊಂಡು ಏನ್ ಹಾಗೆ ನೋಡ್ತಿದ್ಯಾ? ಕಣ್ ಕಿತ್ತಾಕ್ಬಿಡ್ತೀನಿ, ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಇನ್ ಮುಂದೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಸ್ವಲ್ಪ ಹುಷಾರಾಗಿರು. ಆ ಅವನಿ ರೀ ಎಂಟ್ರಿ ಕೊಟ್ಟಾಗಿಂದ ಎಲ್ಲದೂ ಉಲ್ಟಾನೇ ನಡೀತಿದೆ. ನನ್ ಕಣ್ ಕಿತ್ತು ಹಾಕ್ತೀನಿ, ನನ್ ಕೈ ಕಾಲ್ ಕಿತ್ತು ಕೈ ಕೊಡ್ತೀನಿ ಅಂತ ನನ್ಗೆ ವಾರ್ನಿಂಗ್ ಕೊಡ್ತಾಳ. ಆ ಮಾತು ಇನ್ನೂ ನನಗೆ ಕೇಳಿಸ್ತಾನೆ ಇದೆ.
ಆ ನರಸಿಂಹ ನನ್ನ ಮೇಲೆನೆ ಕೈ ಮಾಡಿದಾನೆ. ಈ ಸಲ ಸರಿಯಾದ ಸಮಯ ನೋಡಿ ನಿಜವಾಗ್ಲೂ ಅವನನ್ನ ಕಾರಲ್ಲಿ ಗುದ್ದಿ ಸಾಯಿಸ್ಬಿಡ್ತೀನಿ. ಪ್ರೆಸೆಂಟ್ ಸಿಚುವೇಶನ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಸಿಚುವೇಶನ್ ಪೂರ್ತಿ ನಮ್ಮ ಕೈಗೆ ಬಂದ್ಮೇಲೆ ನಮ್ಮ ಕೈಗೆ ರಕ್ತ ಅಂಟದೇ ಇರೋ ಹಾಗೆ ಆ ಕುಲಕರ್ಣಿ ಸ್ವಾಮೀಜಿನ ನಾನ್ ಮುಗಿಸ್ದಾಗೆ ಇವ್ರನ್ನು ಮುಗಿಸ್ಬಿಡೋಣ. ಒಳ್ಳೆ ಮುಹೂರ್ತ ಇಡು ಬಂಗಾರ. ಈ ಕಿಟ್ಟು ಮೇಲೆ ಕೈ ಮಾಡಿರೋ ಆ ನರಸಿಂಹ ಯಾವುದೇ ಕಾರಣಕ್ಕೂ ಬದುಕಬಾರದು. ಮನೇಲೆ ಇದ್ರೆ ಇದೇ ಆಲೋಚನೆಗಳು ಬರ್ತಿದೆ. ಆರಾಮಾಗಿ ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ಕೊಂಡು ಬರೋಣವಾ? ಇವ್ರ ಮುಖ ನೋಡ್ದೇನೆ ಹೊರಟೋಗ್ಬಿಡೋಣ ನೋಡಿ. ಎಲ್ಲಿಗೋ ಹೊರಟ್ರಿ? ಬೋರ್ ಆಗ್ತಿದೆ, ಹಾಗೆ ಹೊರಗಡೆ ಹೋಗಿ ಬರ್ತೀವಿ. ಆ ಕಾರ್ ಕೀನ ಇಲ್ಲೇ ಇಟ್ಟಿದ್ದೆ, ತಗೊಂಡ್ಬರ್ತೀನಿ. ಇಲ್ಲೇ ಇಟ್ಟಿದ್ನಲ್ಲ. ಏನಾಯ್ತು ಕೃಷ್ಣ? ಕೀನ ಇಲ್ಲೇ ಇಟ್ಟಿದ್ದೆ ನಿಹಾರಿಕಾ, ಕಾಣಿಸ್ತಾ ಇಲ್ಲ. ಸರಿಯಾಗಿ ನೋಡು. ಇಲ್ಲ ಬಂಗಾರ. ಬಾಬಾ ನೀನೇನಾದ್ರೂ ತಗೊಂಡಿಯಾ? ನಮಗೆ ಡ್ರೈವಿಂಗೇ ಸರಿಯಾಗಿ ಬರಲ್ಲ, ನಾನು ತಗೊಂಡೇನ್ ಮಾಡ್ತೀನಿ? ಅಂದ್ರೆ ದೊಡ್ಡಣ್ಣ ತಗೊಂಡಿರ್ಬೋದಾ? ದೊಡ್ಡವ್ರು ನಿಜವಾಗ್ಲೂ ಮುಟ್ಟಿರಲ್ಲ. ಶ್ರೀಕರ್, ಏನಣ್ಣ? ನನ್ ಕಾರ್ ಕೀ ಏನಾದ್ರೂ ತಗೊಂಡಿಯಾ? ನನ್ ಕಾರ್ ಇರ್ಬೇಕಾದ್ರೆ ನಿನ್ ಕಾರ್ ಜೊತೆ ನನ್ಗೇನ್ ಕೆಲ್ಸ? ಮತ್ತೆ ಏನಾಯ್ತು ಅಂತ? ನಿಹಾರಿಕಾ ಏನೋ ಅಮ್ಮ ಕೊಟ್ಟಿದ್ ಮನೆ ಬೀಗದ ಕೈನ ಕಳ್ಕೊಂಡ್ಲು, ನೀನೇನೋ ಕಾರ್ ಕೀನೇ ಕಳ್ಕೊಂಡಿದೀಯಾ. ತುಂಬಾ ಬ್ಯಾಡ್ ಟೈಮ್ ನಡೀತಿದೆ ಅಣ್ಣ ನಿನಗೆ. ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ ಅಂತ ಆಡ್ಕೋಬೇಡ. ಮತ್ತೆ ಕೀಸ್ ಎಲ್ಲಿ ಹೋಯ್ತು ಅಂತ? ನನ್ಕಿನ ನೀನ್ ಯಾಕೆ ಇಟ್ಕೊಂಡಿದ್ಯಾ ಅವನೇ? ಇಲ್ಲಿ ಕೊಡೋ. ಕೊಡಲ್ಲ ಅಂದ್ರೆ ಕೊಡಲ್ಲ. ಯಾಕೆ ಕೊಡಲ್ಲ? ಅವನಿ ಕೊಡಲ್ಲ ಅಂತಂದ್ರೆ ಯಾವುದೋ ಒಂದು ಕಾರಣ ಇದ್ದೇ ಇರತ್ತೆ. ಅಷ್ಟೇ ಅಲ್ವಾ ಮತ್ತೆ? ಅವನ ಕಾರ್ಕಿ ಮೇಲೆ ನಿನ್ನ ಯಜಮಾನಿಕೆ ಏನು? ಇತ್ತೀಚೆಗೆ ಅವನಿ ಸ್ವಲ್ಪ ವಿಚಿತ್ರವಾಗೇ ಕಾಣಿಸ್ತಿದ್ದಾಳೆ. ಮರ್ಯಾದೆಯಿಂದ ಅದನ್ನ ಕೊಟ್ಬಿಡು. ಇದಕ್ಕೂ ಮುಂಚೆ ನೀನ್ ಫಾಸ್ಟ್ ಆಗಿ ಡ್ರೈವ್ ಮಾಡಿದ್ದಕ್ಕೆ ಅಲ್ವಾ ಆಕ್ಸಿಡೆಂಟ್ ಆಗಿದ್ದು. ಈ ಸಲ ಕೂಡ ಹಾಗೆ ನಡೆದ್ರೆ? ಪದೇ ಪದೇ ಯಾಕೆ ಹಾಗಾಗತ್ತೆ? ಉಳ್ದಿರೋರ್ ವಿಷಯದಲ್ಲಿ ಹಾಗೆ ನಡೀದೇ ಇರ್ಬೋದು, ಆದ್ರೆ ನಿಮ್ ವಿಷಯದಲ್ಲಿ ಮಾತ್ರ ಹಾಗೆ ನಡೆಯತ್ತೆ. ಸಾಧಾರಣವಾಗಿ ಬೇರೆಯವರಾದ್ರೆ ಒಂದ್ಸಲ ಮಾಡಿದ ತಪ್ಪನ್ನ ಮತ್ತೊಂದ್ಸಲ ಮಾಡಲ್ಲ. ನೀವ್ ಹಾಗಲ್ವಲ್ಲ, ಮಾಡಿರೋ ತಪ್ಪನ್ನೇ ರಿಪೀಟ್ ಮಾಡ್ತಾ ಇರ್ತೀರಾ. ಆ ಥರ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ಸುಮ್ಮನೆ ಕೀ ಕೊಡು. ಆಕ್ಸಿಡೆಂಟ್ ಮಾಡಿದವ್ರಿಗೆ 6 ತಿಂಗಳು ಜೈಲ್ ಶಿಕ್ಷೆ, 10,000 ಫೈನ್ ಅಂತ ಏನೋ ಇರತ್ತೆ ಅಲ್ವಾ ಬಾವಾ? ಹಾ ಹೌದು ಅವನಿ. ಆಕ್ಸಿಡೆಂಟ್ ತೀವ್ರತೆ ಪ್ರಕಾರ ಲೈಸೆನ್ಸ್ನು ಕೂಡ ಈ ಮಧ್ಯ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅಣ್ಣನ ವಿಷಯದಲ್ಲೂ ಕೂಡ ಹಾಗೆ ನಡಿಬೋದು. ಅದಕ್ಕೆ ನೀನೊಂದು 6 ತಿಂಗಳ ಕಾಲ ಕಾರ್ ಡ್ರೈವ್ ಮಾಡೋದಕ್ಕೆ ಅವಕಾಶ ಇಲ್ಲ ಬಾವಾ. ಹೇ, ರೂಲ್ಸ್ ಪಾಸ್ ಮಾಡೋದಕ್ಕೆ ನೀನ್ ಯಾರು? ಹೊಸ ಹೊಸ ಕುಟುಂಬದ ರೂಲ್ಸ್ ತಗೊಂಡ್ ಬರ್ತಿದ್ದಾಳಲ್ವಾ? ಅಣ್ಣ, ಇದನ್ನ ಹಿಡ್ಕೋ. ಯಾಕೆ? ಹಿಡ್ಕೋ ಹೇಳ್ತೀನಿ. ಹಾ ಹಿಡ್ಕೊಂಡೆ, ಇವಾಗ ಹೇಳು. ನಿನ್ ಕೈಯಾರೆ ಕೃಷ್ಣ ಭಾವಂಗ್ ಕೊಟ್ಟು ಈ ಸಲ ನೀನ್ ಆಕ್ಸಿಡೆಂಟ್ ಮಾಡಿದ್ರೆ ನಿನ್ ಬದಲು ನಾನ್ ಅರೆಸ್ಟ್ ಆಗ್ತೀನಿ ಕೃಷ್ಣ ಅಂತ ನೀನ್ ಹೇಳು. ಇದು ತುಂಬಾ ಚೆನ್ನಾಗಿದೆ. ಬಿಲ್ ಒಬ್ರಿಗೆ ಥ್ರಿಲ್ ಒಬ್ರಿಗೆ ಅಂತ ಹಾಗೆ. ಈ ಸ್ಪೀಟ್ ಆಟದಿಂದ ಅರೆಸ್ಟ್ ಆಗಿದ್ ಸಾಕು. ಮತ್ತೊಂದ್ಸರಿ ಮತ್ತೆ ನಾನು ಹೋಗಲ್ಲ. ಜೊತೆಗೆ ಈ ಸರಿ ನಿನ್ನನ್ನು ಬಿಡ್ಸಲ್ಲ ಬಿಡು. ತಗೋ ತಾಯಿ. ಅದಕ್ಕೆ ಈ
ಸಲ ಅಂಥದ್ದೇನಾದ್ರೂ ನಡೆದ್ರೆ ನಿಮ್ ತಮ್ಮನ ಬದಲು ನೀನ್ ಅರೆಸ್ಟ್ ಆಗ್ತೀಯಾ? ನಾನು ಯಾಕೆ ಅರೆಸ್ಟ್ ಆಗ್ತೀನಿ? ಈ ವಿಷಯದಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡಿ. ಏನ್ ಬಾವಾ ನೀನು? ಒಂದ್ಸಲ ಹೋಗಿದ್ದೀನಿ, ಸಾಕಾಗಲ್ವಾ? ದೊಡ್ಡ ಬಾವ ಲಾವಣ್ಯಕ್ಕ ಕೂಡ ಹೋಗಲ್ಲ, ಆರೋಪನ ತಮ್ಮ ಮೇಲೆ ಹಾಕೊಳ್ಳಲ್ಲ. ಅದಕ್ಕೆ ನೀನ್ ಕೆಲವು ದಿನ ಡ್ರೈವಿಂಗ್ ಮಾಡಬಾರ್ದು. ಈ ಸಲ ಹಾಗೇನಾದ್ರೂ ನಡೆದ್ರೆ ಅದನ್ನ ನಾನು ನೋಡ್ಕೋತೀನಿ. ನಿಮ್ಮಲ್ಲಿ ಯಾರೂ ಅರೆಸ್ಟ್ ಆಗ್ಬೇಕಾಗಿರೋ ಅಗತ್ಯ ಇಲ್ಲ. ಅಷ್ಟಕ್ಕೂ ಅಷ್ಟು ದೂರ ಬರೋದಕ್ಕೆ ನಾನು ಬಿಡಲ್ಲ. ಇಲ್ಕೊಡು. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ. ಅರೆ ಕೊಡಲ್ಲ ಅಂದ್ರೆ ನಾವ್ ಇವಾಗ ಹೊರಗೆ ಹೇಗೆ ಹೋಗೋದು? ಆಟೋ, ಕ್ಯಾಬ್, ಟ್ಯಾಕ್ಸಿ ಏನೋ ಒಂದು ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬಸ್ಸಲ್ಲಿ ಹೋಗಿ. ಅದು ಬೆಟರ್. ಇಲ್ಲೋಡು, ನಾನು ವೇದಾವತಿ ಅವರ 2ನೇ ವಾರಸ್ದಾರ. ಕಾರನ್ ಬಿಟ್ರೆ ಇನ್ ಯಾವ್ದ್ರಲ್ಲೂ ಹೋಗಲ್ಲ ನಾನು. ಅಯ್ಯೋ, ಆಟೋದಲ್ಲಿ ಓಡಾಡ್ತಿದ್ದವನ್ಗೆ ಎಷ್ಟು ಜಂಬ ಬಂದಿದ್ಯೋ. ಅವನಿ ಸುಮ್ನೆ ಏನೇನೋ ಮಾತಾಡ್ಬೇಡ. ಹೆಚ್ಚು ಕಮ್ಮಿ ಏನು ಮಾತಾಡ್ತಿಲ್ಲ ಅಣ್ಣ, ನಿಜಾನೇ ಮಾತಾಡ್ತಿದ್ದಾಳೆ. ಅಮ್ಮ, ನಾನು ನಿಹಾರಿಕಾ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಕಾರ್ ಕೀಸ್ ತಗೊಂಡು ಆಟ ಆಡ್ತಾ ಇದ್ದಾರೆ. ಅವನಿಗೆ ಹೇಳಿದ್ ನಾವು ಕೇಳಿದ್ವಿ ಕಣೋ. ಅವನಿ ನಮ್ಮೇಲೆ ಯಾಕೆ ಯಜಮಾನಿಕೆ ನಡೆಸ್ಬೇಕು ಮಾವ? ಈ ಸಲ ನಡಿಬಾರ್ದೇನಾದ್ರೂ ನಡೆದ್ರೆ ಕುಟುಂಬದ ಮರ್ಯಾದೆ ಏನಾಗತ್ತೆ ಮಾವ? ಅವನಿಗೆ ಹೇಳಿದ್ ನಿಜಾನೇ ಅಲ್ವಾ ಕೃಷ್ಣ? ಅದು ಅಲ್ಲದೆ ಆಕ್ಸಿಡೆಂಟ್ ನಡೆದಿರೋ ಕೆಲವು ದಿನಗಳವರೆಗೂ ಆ ಗಂಡಾಂತರ ಹಿಂಬಾಲಿಸುತ್ತೆ ಅಂತಾರೆ. ಈ ಸಮಯದಲ್ಲಿ ನೀನು ಎಷ್ಟು ಹುಷಾರಾಗಿರ್ತೀಯೋ ಅಷ್ಟು ಒಳ್ಳೇದು. ಕ್ಯಾಬ್ ಬುಕ್ ಮಾಡ್ಕೊಳ್ಳಿ. ಏನಾದ್ರೆ ಏನೋ, ಅದು ಕಾರೇ ಅಲ್ವಾ? ಅದು ಹಾಗಲ್ಲ ಅಪ್ಪ. ನಾವು ಕ್ಯಾಬಲ್ಲಿ ಹೋದ್ರೆ ಅದು ಎಷ್ಟೇ ಅವಮಾನ ಅಂತ ಸ್ವಲ್ಪ ಯೋಚನೆ ಮಾಡಿ. ಇನ್ನು ವಾದ ಮಾಡಬೇಡ ಕೃಷ್ಣ, ಹೇಳಿದ್ದನ್ ಮಾಡು. ನಿಮ್ಮ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು, ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಕ್ಯಾಬ್ ಬುಕ್ ಮಾಡ್ಕೊಳ್ಳಿ. ಏನೂ ಅಗತ್ಯ ಇಲ್ಲ ಅತ್ತೆ. ಇನ್ನು ನನ್ಗೆ ಹೊರಗಡೆ ಹೋಗೋ ಮೂಡು ಸತ್ತೋಯ್ತು. ಬಿಟ್ಬಿಡಿ. ಅಮ್ಮ ನಿಹಾರಿಕಾ ನಿಂತ್ಕೊಳ್ಳಿ. ಲೇ ಕೃಷ್ಣ, ಅಮ್ಮ. ಇವ್ರಿಗೆ ಈ ನಡುವೆ ಕೋಪ ಹಠ ಜಾಸ್ತಿ ಆಗೋಗಿದೆ ರೀ. ತುಳಿತಾ ಇದ್ದಾಳೆ, ನಮ್ಮನ್ನ ತುಂಬಾ ತುಳಿತಾ ಇದ್ದಾಳೆ. ಇದೇ ಕಂಟಿನ್ಯೂ ಆದ್ರೆ ನಮ್ಮ ಉಳಿವಿಗೆ ತುಂಬಾ ಅಪಾಯ. ಮೊದಲು ಅವನಿನ್ನ ಸಾಯಿಸ್ಬಿಡ್ಬೇಕು. ಏನಿದು ಯಜಮಾನ್ರೆ, ಒಳ್ಳೆ ರೊಮ್ಯಾಂಟಿಕ್ ಮೂಡಲ್ ಬಂದಿದ್ದೀರಾ? ಇಂಥ ಅದ್ಭುತವಾದ ಕ್ಷಣಗಳಿಗೆ ಈ ಮಧ್ಯೆ ತುಂಬಾ ದೂರ ಆಗೋಗಿದ್ದೀವಿ ಅಲ್ವಾ? ಅದಕ್ಕೆ ಶ್ರೀಮತಿಯವರೇ, ನನ್ನ ದೃಷ್ಟಿಯಲ್ಲಿ ವಾಪಸ್ ಬರದೇ ಇರೋದು 2. 1 ಸಮಯ, 2 ವಯಸ್ಸು. ಯಾವ ಸಮಯದಲ್ಲಿ ಏನಾಗಬೇಕೋ ಆ ಸಮಯದಲ್ಲಿ ಅದೆಲ್ಲ ಆಗಲೇಬೇಕು. ಯಾವ ವಯಸ್ಸಲ್ಲಿ ಏನಾಗಬೇಕೋ ಆ ವಯಸ್ಸಲ್ಲಿ ಅದಾಗಬೇಕು. ಇನ್ನು ಇಷ್ಟು ಅಂದವಾದ ಹೆಂಡ್ತಿನ ದೇವರು ನನಗೆ ಕೊಟ್ಟಿದ್ದಾನೆ. ನನ್ನ ಹೆಂಡತಿ ಬಗ್ಗೆ ವಿವರಿಸೋದಕ್ಕೆ ನನ್ನ ಮನಸ್ಸಲ್ಲಿರೋ ಮಾತುಗಳು ಸರಿ ಹೋಗಲ್ಲ. ಬರೆಯೋದಕ್ಕೆ ನನಗೆ ಗೊತ್ತಿರೋ ಪದಗಳು ಸಾಕಾಗಲ್ಲ. ಹೌದಾ? ಬರೆಯೋದಕ್ಕೆ ಶುರು ಮಾಡಿದ್ರೆ ಆ ಪ್ರೇಮ ಗ್ರಂಥನ ಇಡೋದಕ್ಕೆ ಲೈಬ್ರರಿನೂ ಸಾಕಾಗಲ್ಲ. ಅಪ್ಪ, ಹೌದವನೇ. ಸೃಷ್ಟಿಲಿ ಅಪರೂಪದ ಶಿಲ್ಪಗಳು ಕೆಲವಿರತ್ತೆ. ನೀನು ಕೂಡ ಅಂತವಳೆ. ಇಂಥ ಅಂದವಾದ ತಲೆಗೆ ಸೇರೋದಕ್ಕೆ ಇಂಥ ಹೂ ಹುಡ್ತಾ ಇರುತ್ತೆ.